ಹಾಯ್ ಸ್ನೇಹಿತರೆ, ನನ್ನ ಹೆಸರು ಫಿರೋಜ್ ಅಂತ. ಇವತ್ತು ನಾನು ಸಂವಿಧಾನದಲ್ಲಿ ಬರ್ತಕ್ಕಂತಹ ಮೂಲಭೂತ ಕರ್ತವ್ಯದ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನೇನು ಕೇಳಬಹುದು ಅಂಥ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ಹಲವು ವಿಷಯಗಳ ಬಗ್ಗೆ ತಿಳಿಸ್ಕೊಳ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನೇನು ಪ್ರಶ್ನೆಗಳು ಕೇಳ್ತಾರ ಅದನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ಹಲವು ಜನರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಈ ವಿಡಿಯೋ ಮಾಡುವಂಥದ್ದು. ಹಾಗಾಗಿ ಮೊದಲಿಗೆ ಈ ಮೂಲಭೂತ ಕರ್ತವ್ಯದ ಬಗ್ಗೆ ನೋಡ್ತಾ ಹೋಗೋಣ. ಈ ಮೂಲಭೂತ ಕರ್ತವ್ಯಗಳು ನಮ್ಮ ಒಂದೊಂದು ಪಾಯಿಂಟ್ ಯಾವ ರೀತಿ ಡೈರೆಕ್ಟ್ ಪ್ರಶ್ನೆಗಳು ಕೇಳಬಹುದು ಇದರಿಂದ ಅನ್ನುವುದನ್ನು ನೋಡೋಣ, ಹಿನ್ನೆಲೆಗಳು ನೋಡೋಣ. ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದ ಎಷ್ಟನೇ ಭಾಗದಲ್ಲಿದೆ ಅಂದರೆ 4ನೇ ಎ ಭಾಗದಲ್ಲಿ ಇರುವಂಥದ್ದು. ಮತ್ತೇನು ಕೇಳ್ಬೋದು ಅಂದರೆ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ಇದೆ ಅಂದರೆ 51 ಎ ವಿಧಿಯಿಂದ 51 ಕೆ ವಿಧಿವರೆಗೆ ಏನಂದ್ರೆ ಇದು ಮೂಲಭೂತ ಕರ್ತವ್ಯಗಳು ಇರುವಂಥದ್ದು. ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳು ನಮ್ಮ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಅಂದರೆ 1950 ಜನವರಿ 26ಕ್ಕೆ ಏನು ಸಂವಿಧಾನ ಜಾರಿಗೆ ಆಗಿತ್ತು ಆವಾಗ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಹಾಗಾದರೆ ಯಾವಾಗ ಇದು ಮೂಲಭೂತ ಕರ್ತವ್ಯಗಳು ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿದ್ದಾರಂದ್ರೆ 1976ರಲ್ಲಿ 42ನೇ ತಿದ್ದುಪಡಿ ಮುಖಾಂತರ 42ನೇ ತಿದ್ದುಪಡಿ ಮುಖಾಂತರ ಏನು ಮಾಡಲಾಯಿತಂದ್ರೆ ಈ ಮೂಲಭೂತ ಕರ್ತವ್ಯಗಳು ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಸೇರಿಸಲಾಯಿತು. ಅದೇ ರೀತಿಯಾಗಿ ಈ ಮೂಲಭೂತ ಕರ್ತವ್ಯಗಳು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಮತ್ತೇನು ಕೇಳಿದ್ದಾರೆ ಅಂದರೆ ಮೂಲಭೂತ ಕರ್ತವ್ಯಗಳು ಯಾವ ಕಮಿಟಿಯ ಆಧಾರದ ಮೇಲೆ ಶಿಫಾರಸು ಮಾಡಲಾಯಿತಂದ್ರೆ ಅದು ಸ್ವರ್ಣ ಸಿಂಗ್ ಕಮಿಟಿಯ ರಿಕಮೆಂಡೇಷನ್ ಆಧಾರದ ಮೇಲೆ ಇದನ್ನು ರಚನೆ ಮಾಡಲಾಯಿತು. ಸ್ವರ್ಣ ಸಿಂಗ್ ಕಮಿಟಿಯ ರಿಕಮೆಂಡೇಷನ್ ಆಧಾರದ ಮೇಲೆ ಮೂಲಭೂತ ಕರ್ತವ್ಯಗಳನ್ನು ಒಂದು ರಚಿಸಲಾಯಿತು. ಇದು ಕೂಡ PSI ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು. ಮೂಲಭೂತ ಕರ್ತವ್ಯಗಳು ಯಾವ ಸಮಿತಿಯ ಶಿಫಾರಸಿನ ಮೇಲೆಗೆ ಜಾರಿಗೆ ಮಾಡಲಾಯಿತು ಅಂದರೆ ಸ್ವರ್ಣ ಸಿಂಗ್ ಕಮಿಟಿಯ ರಿಕಮೆಂಡೇಷನ್ ಆಧಾರದ ಮೇಲೆ ಜಾರಿಗೆ ಮಾಡಲಾಯಿತು. ಮತ್ತೇನು ಕೇಳ್ಬೋದು ಅಂದರೆ ಮೂಲಭೂತ ಕರ್ತವ್ಯಗಳು ಯಾವ ದೇಶದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂದರೆ ಅದು USSR ಅಂತ ಆಪ್ಷನ್ಸ್ ಇದ್ದರು, ಇದು ಕೂಡ ಕರೆಕ್ಟ್ ಆಗುತ್ತೆ. ಅಥವಾ ರಷ್ಯಾ ಅಂತಿದ್ದರೂ ಕೂಡ ಇದು ಕೂಡ ಕರೆಕ್ಟ್ ಆಗುತ್ತೆ. ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ನಾನು ಗಮನದಲ್ಲಿ ಇಟ್ಟುಕೊಂಡು ನಾನು ಗಮನ ಹರಿಸಿದಾಗ ಏನು ಕೇಳಿದ್ದಾರೆ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ದೇಶದಿಂದ ಎರವಲು ಪಡೆದುಕೊಂಡಿದ್ದಾರೆ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು. ಅದು ಐರಿಸ್. ಅದೇ ರೀತಿ ಮೂಲಭೂತ ಹಕ್ಕುಗಳು ಅಮೇರಿಕ. ಇದೇ ರೀತಿ ಹಲವು ವಿಷಯಗಳು ನಾವು ಬೇರೆ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ. ಅದೇ ರೀತಿ ಮೂಲಭೂತ ಕರ್ತವ್ಯಗಳು ನಾವು ರಷ್ಯಾ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ. ಇದು ಕೂಡ ಕೇಳುವ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಹಾಗಾಗಿ ಈ ಮೂಲಭೂತ ಕರ್ತವ್ಯಗಳು 1976ರಲ್ಲಿ ಏನು ಸೇರ್ಪಡೆ ಮಾಡಿದರು ಆವಾಗ 10 ಮೂಲಭೂತ ಕರ್ತವ್ಯಗಳಿತ್ತು. ತದನಂತರದಲ್ಲಿ 11ನೇ ಮೂಲಭೂತ ಕರ್ತವ್ಯಗಳು ಏನು 51 ಕೆಯಲ್ಲಿದೆ ಅದು ಯಾವಾಗ ಜಾರಿಗೆ ಬರಲಾಯಿತು ಅಂದರೆ 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ಸೇರಿಸಲಾಯಿತು. ಈ 51 ಕೆ ವಿಧಿಯಲ್ಲಿ ಹೇಳುವಾಗ ಅದರ ಬಗ್ಗೆ ಹೆಚ್ಚಿನ ವಿಷಯಗಳು ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಈಗ 51 ಎದಿಂದ ಕೆವರೆಗಿನ ವಿಧಿಗಳು, ಅವುಗಳು ಒಂದೊಂದು ವಿಧಿಗಳು ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಹಾಗಾಗಿ ಮೊದಲಿಗೆ 51 ಎ ವಿಧಿ ಏನು ಹೇಳುತ್ತೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. 51 ಎ ವಿಧಿ ರಾಷ್ಟ್ರಧ್ವಜ, ನಮ್ಮ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಇದನ್ನು ಗೌರವಿಸುವುದು ಭಾರತ ನಾಗರಿಕರ ಕರ್ತವ್ಯ ಅನ್ನುವುದು ಹೇಳುತ್ತದೆ. ಅಂದ್ರೆ ಈ ಭಾರತ ದೇಶದ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸಬೇಕು. ಹಾಗಾಗಿ ಈ ರಾಷ್ಟ್ರಧ್ವಜದ ಬಗ್ಗೆ ಕೇಳಿದಾಗ ಈ ರಾಷ್ಟ್ರಧ್ವಜದ ಬಗ್ಗೆ ಕೆಲವೊಂದು ಬೇಸಿಕ್ ಪಾಯಿಂಟ್ಗಳು ತಿಳಿದುಕೊಳ್ಳೋಣ. ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೋಡಿದಾಗ ಹಲವು ವಿಷಯಗಳು ಇದರ ಮೇಲೆ ಕೂಡ ಬಂದಿದ್ದವು. ಹಾಗಾದರೆ ರಾಷ್ಟ್ರಧ್ವಜವನ್ನು ನಮ್ಮ ದೇಶದ ಧ್ವಜವನ್ನಾಗಿ ಯಾವ ವರ್ಷದಲ್ಲಿ ಅಳವಡಿಸಿದರು ಅಂದ್ರೆ ಜುಲೈ 22, 1947ರಲ್ಲಿ ನಮ್ಮ ದೇಶದ ರಾಷ್ಟ್ರಧ್ವಜದಂತೆ ಅಂಗೀಕರಿಸಲಾಯಿತು. ಹಾಗಾಗಿ ಇದು ಜುಲೈ 22, 1947 ಕೂಡ ನಮಗೆ ಗೊತ್ತಿರಬೇಕು. ಹಾಗಾಗಿ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯ ಎನ್ನುವುದು ಕೂಡ ಗೊತ್ತಿರಬೇಕು. ಮತ್ತೇನು ಕೇಳಿದಾಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನೋಡಿದಾಗ ಈ ರಾಷ್ಟ್ರಧ್ವಜವನ್ನು
ಆ ರಾಷ್ಟ್ರಧ್ವಜದ ಅನುಪಾತ ಕೇಳಿದರು. ಆ ರಾಷ್ಟ್ರಧ್ವಜದ ಅನುಪಾತ ಎಷ್ಟಿದೆ ಅಂದ್ರೆ 3:2. ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇದು ಕೂಡ ಕೇಳಿದ್ದಾರೆ. ಮತ್ತೇನು ಕೇಳ್ಬೋದು ಅಂದ್ರೆ ರಾಷ್ಟ್ರಧ್ವಜ ಸಂಹಿತೆ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಕೂಡ ಕೇಳಿದರು. ಅದು 2002 ಜನವರಿ 26 ಈ ಒಂದು ದಿನಾಂಕದಂದು ರಾಷ್ಟ್ರಧ್ವಜ ಸಂಹಿತೆಯನ್ನು ಜಾರಿಗೆ ಬಂದಿರತಕ್ಕಂಥದ್ದು. ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೇಳಿದರು. ಇದು ಕೂಡ ಕೇಳಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಇದು ಕೇಳಿದರು. ರಾಷ್ಟ್ರಧ್ವಜ ಸಂಹಿತೆಯ ರಾಷ್ಟ್ರಧ್ವಜದ ಅನುಪಾತ ಕೇಳಿದರು. ಇದು 3:2. ಹಾಗಾಗಿ ಭಾರತ ರಾಷ್ಟ್ರಧ್ವಜ ಸಂಹಿತೆ ಎಷ್ಟರಲ್ಲಿ ಜಾರಿಗೆ ಬಂತಂದರೆ 2002 ಜನವರಿ 26. ಇಷ್ಟೆಲ್ಲ ಈ ರಾಷ್ಟ್ರಧ್ವಜದ ಹಿನ್ನೆಲೆ ಬಗ್ಗೆ ನಮಗೆ ಗೊತ್ತಿರಬೇಕು. ಹಾಗಾಗಿ ರಾಷ್ಟ್ರಗೀತೆಯ ಬಗ್ಗೆ ನೋಡಿದಾಗ ರಾಷ್ಟ್ರಗೀತೆ ರಚನೆ ಮಾಡಿದವರು ರವೀಂದ್ರನಾಥ್ ಟ್ಯಾಗೋರ್ ಅನ್ನೋದು ಗೊತ್ತಿರಬೇಕು. ಇಲ್ಲಿ ಏನು ಕೇಳ್ಬೋದು ಅಂದ್ರೆ ರಾಷ್ಟ್ರಗೀತೆಯನ್ನು ಹಿಂದಿ ಮತ್ತು ಉರ್ದು ಭಾಷೆಗೆ ಭಾಷಾಂತರಿಸಿದವರು ಯಾರು ಅಂತ ಕೇಳಿದಾಗ ಕೇಳ್ಬೋದು. ಅದು ಯಾರಂದ್ರೆ ಹಮೀದ್ ಅಲಿ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಇದು ಮೊಟ್ಟ ಮೊದಲ ಬಾರಿಗೆ 1911ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದವರು ಯಾರು ಕೇಳಿದಾಗ ಅದು ಸರಳಾದೇವಿ ಅನ್ನುವುದು ಕೂಡ ನಿಮಗೆ ಗೊತ್ತಿರಬೇಕು. ಇವು ಕೂಡ ಪ್ರಶ್ನೆಗಳು ಕೇಳುವ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ಮತ್ತೆ ಈಗ 51B ವಿಧಿ ಬಗ್ಗೆ ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. 51B ವಿಧಿ ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು ಅನ್ನುವುದು ಹೇಳುತ್ತದೆ. ಸ್ವಾತಂತ್ರ್ಯ ಹೋರಾಟಗಾರರ ಆದರ್ಶವನ್ನು ಪಾಲಿಸಬೇಕು. ಯಾಕಂದ್ರೆ ಈ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರಗಳು ಬಹಳ ಅತ್ಯುತ್ತಮ ಇರುವಂಥದ್ದು. ಯಾಕಂದ್ರೆ ಅವರು ದೇಶದಲ್ಲಿ ಏನು ಬ್ರಿಟಿಷರು ಆಡಳಿತ ಮಾಡ್ತಾ ಇದ್ದರು ಅವರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿ ಅವರಿಗೆ ನಮ್ಮ ದೇಶದಿಂದ ಹೊರ ಹಾಕಲು ಬಹಳ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಇವರ ವಿಚಾರಗಳು, ಇವರ ಆದರ್ಶಗಳು ಪ್ರತಿಯೊಬ್ಬರು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವ ಉದ್ದೇಶದಿಂದ ಈ 51B ವಿಧಿಯಲ್ಲಿ ಬರೆದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವು 51C ವಿಧಿ ನೋಡಿದಾಗ 51C ವಿಧಿಯಲ್ಲಿ ಏನು ಹೇಳಿದ್ದಾರೆ ಅಂದ್ರೆ 51C ವಿಧಿಯಲ್ಲಿ ದೇಶದ ಸಾರ್ವಭೌಮ, ಸಮಗ್ರತೆ ಮತ್ತು ಐಕ್ಯತೆಯನ್ನು ಎತ್ತಿ ಹಿಡಿಬೇಕು ಅನ್ನುವುದು ಹೇಳಿದೆ. ದೇಶದ ಸಾರ್ವಭೌಮ, ಸಮಗ್ರತೆ, ಐಕ್ಯತೆಯನ್ನು ಎತ್ತಿ ಹಿಡಬೇಕಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನವೇ ಸಾರ್ವಭೌಮ. ಸಂವಿಧಾನದಲ್ಲಿ ಏನಿದೆ ಅದು ಪ್ರತಿಯೊಬ್ಬ ನಾಗರಿಕನು ಅದು ಪಾಲನೆ ಮಾಡಲೇಬೇಕು. ಆ ಸಂವಿಧಾನವೇ ಸಾರ್ವಭೌಮ. ಇನ್ನೊಂದು ಕಂಟ್ರಿಗಳನ್ನು ಹೋಲಿಸಿದಾಗ ಇನ್ನೊಂದು ಕಂಟ್ರಿಯಲ್ಲಿ ಹೇಗಿದೆ ಅಂದರೆ ಇನ್ನೊಂದು ದೇಶದಲ್ಲಿ ಹೇಗಿದೆ ಅಂದರೆ ಅಲ್ಲಿನ ಫಾರ್ ಎಕ್ಸಾಂಪಲ್ ಬ್ರಿಟನ್ ತೊಗೊಂಡಿದಾಗ ಅಲ್ಲಿನ ಸಂಸತ್ತವೇ ಸಾರ್ವಭೌಮ. ಸಂಸತ್ತು ಏನು ಹೇಳ್ತಾ ಇಂಟೈರ್ ಪೀಪಲ್ ಅದನ್ನು ಕೇಳಲೇಬೇಕು. ಆದರೆ ನಮ್ಮ ದೇಶದಲ್ಲಿ ಹಂಗಿಲ್ಲ. ಸಂಸತ್ತು ಹೇಳಿದರೂ ಕೂಡ ಅದು ಸಂಸತ್ತು ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಸಾರ್ವಭೌಮ ಇಲ್ಲ. ನಮ್ಮ ದೇಶದಲ್ಲಿ ನಮ್ಮ ದೇಶದ ಸಂವಿಧಾನವೇ ಸಾರ್ವಭೌಮ. ಅದು ಹೇಳಿದ ಹಾಗೆ ಇಂಟೈರ್ ನಮ್ಮ ದೇಶದ ಜನರು ಅದನ್ನು ಪಾಲನೆ ಮಾಡಬೇಕು, ಅದಕ್ಕೆ ಗೌರವಿಸಬೇಕು. ಅದಕ್ಕೋಸ್ಕರ ಇದನ್ನು ಕೂಡ ಕಾಪಾಡ್ತಕ್ಕಂಥದ್ದು ನಮ್ಮ ದೇಶದ ನಾಗರಿಕರ ಕರ್ತವ್ಯ ಅನ್ನುವುದು ನಮಗೆ ಗೊತ್ತಿರಬೇಕು. ಅದೇ ರೀತಿ 51D ವಿಧಿ ಏನು ಹೇಳ್ತಂದ್ರೆ ದೇಶದ ರಕ್ಷಣೆ. ದೇಶದ ರಕ್ಷಣೆ ಯಾರು ಮಾಡಬೇಕು ಅಂದರೆ ಪ್ರತಿಯೊಂದು ಭಾರತೀಯ ನಾಗರಿಕನು ದೇಶದ ರಕ್ಷಣೆ ಮಾಡಬೇಕು. ಯಾವಾಗ ಮಾಡಬೇಕು ದೇಶದ ರಕ್ಷಣೆ ಅಂದರೆ ದೇಶದ ಮೇಲೆ ದಾಳಿ ಆದಾಗ, ದೇಶದ ಮೇಲೆ ಆಕ್ರಮಣ ಆದಾಗ, ಬೇರೆ ದೇಶದವರು ನಮ್ಮ ದೇಶದ ಮೇಲೆ ದಾಳಿ ಆಕ್ರಮಣ ಮಾಡಿದಾಗ ಆರ್ಮಿದವರು, ಪೊಲೀಸರು ಅವರೇ ಮಾಡಬೇಕಂತೇನಿಲ್ಲ. ಪ್ರತಿಯೊಂದು ನಾಗರಿಕರು ಕೂಡ ಅಂಥ ಸಂದರ್ಭದಲ್ಲಿ ಆ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ವಿಧಿ ಯಾವುದು ಹೇಳ್ತಂದ್ರೆ 51D ವಿಧಿ ಹೇಳುವಂಥದ್ದು. ಅದೇ ರೀತಿಯಾಗಿ ಈಗ 51E ವಿಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಧಿ ಏನು ಹೇಳ್ತಂದ್ರೆ
ದೇಶದಲ್ಲಿ ಭಾತೃತ್ವ ಮನೋಭಾವನೆಯನ್ನು ಬೆಳೆಸಬೇಕು. ಭಾತೃತ್ವ ಮನೋಭಾವನೆ ಅಂದರೆ ಸಹೋದರತ್ವ ಮನೋಭಾವನೆ ಬೆಳೆಸಬೇಕು. ಯಾಕೆ ಈ ವಿಧಿಯಲ್ಲಿ ಸೇರಿಸಲಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳಿವೆ, ಹಲವಾರು ಜಾತಿಗಳಿವೆ. ಈ ವಿಧಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ ದೇಶದಲ್ಲಿ ಹಲವಾರು ಜಾತಿಗಳಿವೆ, ಒಂದು ಧರ್ಮ ಇನ್ನೊಂದು ಧರ್ಮಕ್ಕೆ ಹೀಯಾಳಿಸುವುದರ ಬದಲಾಗಿ ಒಂದು ತಮ್ಮ ಧರ್ಮವನ್ನು ತಾವು ಪಾಲನೆ ಮಾಡಿ ಇನ್ನೊಂದು ಧರ್ಮಕ್ಕೆ ಗೌರವ ಕೊಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ದೇಶದ ಪ್ರತಿಯೊಂದು ಧರ್ಮದವರು ಸಹೋದರತ್ವದಿಂದ ಈ ದೇಶದಲ್ಲಿ ಬದುಕಬೇಕು ಅನ್ನುವಂಥ ಉದ್ದೇಶದಿಂದ ಈ ವಿಧಿಯನ್ನು ಮೂಲಭೂತ ಕರ್ತವ್ಯದ 51 ಈ ವಿಧಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ 51F ವಿಧಿ ಏನು ಹೇಳ್ತಾ ಅಂದ್ರೆ ದೇಶದ ಸಂಸ್ಕೃತಿ, ಆಚಾರ, ವಿಚಾರ ರಕ್ಷಣೆ ಮಾಡಬೇಕು. ಯಾರು ಮಾಡಬೇಕು? ದೇಶದ ಜನರೇ ಮಾಡಬೇಕು. ಏನಂದ್ರೆ ನಾವು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹಲವಾರು ವಿಚಾರಗಳು ಭಿನ್ನವಾಗಿರ್ತಕ್ಕಂಥದ್ದು, ಹಲವಾರು ಫೆಸ್ಟಿವಲ್ ಇರ್ಬೋದು, ಕಲ್ಚರ್ಸ್ ಇರ್ಬೋದು, ಡಿಫ್ರೆಂಟ್ ಇರ್ತಕ್ಕಂಥದ್ದು. ಅವು ಎಲ್ಲವನ್ನು ಉಳಿಸಿಕೊಂಡು ಹೋಗುವಂಥ ಜವಾಬ್ದಾರಿ ಆಯಾ ರಾಜ್ಯದ್ದು. ಹಾಗಾಗಿ ಆ ಸಂಸ್ಕೃತಿ ಇರ್ಬೋದು, ಆ ಆಚಾರವಿರ್ಬೋದು, ಆ ವಿಚಾರಗಳಿರ್ಬೋದು, ಆ ಹಬ್ಬ ಎಲ್ಲಗಳನ್ನು ರಕ್ಷಣೆ ಮಾಡುವುದು ಆ ಜನಾಂಗೀಯವರ ಕರ್ತವ್ಯ ಅಂತಕ್ಕಂಥದ್ದು 51F ವಿಧಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಇವು ಎಲ್ಲ ಕೂಡ ಹೇಳಿಕೆ ರೂಪದಲ್ಲಿ ಹೆಚ್ಚಿನ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಅದೇ ರೀತಿ 51G ವಿಧಿಯಲ್ಲಿ ಏನು ಹೇಳಲಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಾಡು, ನದಿ, ಸರೋವರ, ಲೇಕ್, ವನ್ಯಜೀವಿ ಧಾಮ, ನೈಸರ್ಗಿಕ ಸಂಪತ್ತು ಇವೆಲ್ಲವನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು ನಮ್ಮ ದೇಶದ ನಾಗರಿಕರ ಕರ್ತವ್ಯ. ಕಾಡು ಇರ್ಬೋದು, ವನ್ಯಜೀವಿ ಧಾಮ ಇರ್ಬೋದು, ಇದನ್ನು ಮುಂದೆ 1972ರಲ್ಲಿ ಒಂದು ಕಾಯ್ದೆನೇ ಮಾಡಲಾಯಿತು. ಕಾಡು ಇರ್ಬೋದು, ನಾಡಿರ್ಬೋದು, ಸರೋವರ, ನದಿ ಈ ಎಲ್ಲ ನೈಸರ್ಗಿಕ ಸಂಪತ್ತನ್ನು ರಕ್ಷಣೆ ಮಾಡಿಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನಮ್ಮ ಭಾರತ ದೇಶದ ನಾಗರಿಕರ ಕರ್ತವ್ಯ ಅಂಥೇಳಿ 51G ವಿಧಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ 51H ವಿಧಿಯಲ್ಲಿ ಏನು ತಿಳಿಸಲಾಗಿದೆ ಅಂದ್ರೆ ಕೆಲವೊಂದು ದೊಡ್ಡ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ಅಂದ್ರೆ 51H ವಿಧಿ ಏನು ಹೇಳ್ತದೆ ಅಂತ ಈ ರೀತಿ ಆಳವಾಗಿ ಕೇಳಿದಾಗ ಕೂಡ ನೀವು ಪ್ರಶ್ನೆಗಳಿಗೆ ಉತ್ತರ ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತದೆ. ಹಾಗಾಗಿ 51G ವಿಧಿ ಏನು ಹೇಳ್ತದೆ ಅಂದ್ರೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು. ಇದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕಂದ್ರೆ ಕೆಲವೊಂದು ಸೈಂಟಿಫಿಕ್ ಆಗಿನೂ ವಿಚಾರ ಮಾಡಬೇಕು. ನಮಗೆ ಜ್ವರ ಬಂದಾಗ ಹಾಸ್ಪಿಟಲ್, ಇದು ಸೈಂಟಿಫಿಕ್ ವಿಚಾರ. ಅದನ್ನು ಬಿಟ್ಟು ಮಾಟ ಮಂತ್ರಿಕೆ ಇಂಥವುಗಳಲ್ಲಿ ನಂಬಿಕೆ ಇಡಬಾರ್ದು. ಕೆಲವೊಂದು ಸೈಂಟಿಫಿಕ್ ವಿಚಾರಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಈ 51H ವಿಧಿ ಏನು ಹೇಳ್ತಂದ್ರೆ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಳ್ಬೇಕು ಭಾರತದ ನಾಗರಿಕರು ಅಂತಕ್ಕಂಥದ್ದು ಈ 51H ವಿಧಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಈಗ I ಮತ್ತು J, K 3 ವಿಧಿಗಳನ್ನು ನೋಡ್ಕೊಳ್ಳೋಣ. K ವಿಧಿ ಸ್ವಲ್ಪ ಆಳವಾಗಿ ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ಈಗ 51I ವಿಧಿ ಏನು ಹೇಳ್ತಾ ಅಂದ್ರೆ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡಿಕೊಳ್ಬೇಕು. ಸಾರ್ವಜನಿಕ ಆಸ್ತಿಯ ರಕ್ಷಣೆ ಅಂದರೆ
ದೇಶದ ಪ್ರತಿಯೊಬ್ಬ ನಾಗರಿಕನು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ನಿಂದ ಸರ್ಕಾರಕ್ಕೆ ಆದಾಯ ಬರ್ತಕ್ಕಂಥದ್ದು. ಆ ಆದಾಯದಿಂದಲೇ ಹಲವಾರು ಬಸ್ಗಳಿರ್ಬೋದು, ಹಲವಾರು ರೈಲ್ವೆಗಳಿರ್ಬೋದು, ಹಲವಾರು ಸ್ಕೂಲ್ಗಳಿರ್ಬೋದು, ಎಲ್ಲಗಳನ್ನು ಮಾಡುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಸ್ಟ್ರೈಕ್ ಮಾಡ್ತಾ ಇವುಗಳನ್ನು ಹಾನಿ ಮಾಡ್ತಕ್ಕಂತಹ ಜನರು ಇರ್ತಾರೆ. ಅವು ಹಾನಿ ಮಾಡಿದ್ರೆ ನಮ್ಮ ದುಡ್ಡು ನಾವೇ ಹಾನಿ ಮಾಡ್ದಂಗೆ ಆಗುತ್ತದೆ. ಹಾಗಾಗಿ ಇವುಗಳನ್ನು ಸಾರ್ವಜನಿಕ ಆಸ್ತಿ ಅಂದರೆ ನಿಮ್ಮದೇ ಆಸ್ತಿ ಅಂತ ತಿಳ್ಕೊಂಡು ಅವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ನಾಗರಿಕರ ಕರ್ತವ್ಯ ಅನ್ನುವುದು ಗೊತ್ತಿರಬೇಕು. ಯಾಕಂದರೆ ಸಾರ್ವಜನಿಕ ಆಸ್ತಿಯನ್ನು ನಾವು ನಷ್ಟ ಮಾಡಿದ್ರೆ ನಾವೇ ಟ್ಯಾಕ್ಸ್ ಕಟ್ಟಿದಾಗ ಮತ್ತೆ ಅದನ್ನು ಕ್ರಿಯೇಟ್ ಆಗಿರ್ತಕ್ಕಂಥದ್ದು, ಅದನ್ನು ಮತ್ತೆ ಅಭಿವೃದ್ಧಿ ಆಗುವಂಥದ್ದು. ಹಾಗಾಗಿ ಅವುಗಳನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ದೇಶದ ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಅನ್ನುವುದು ಕೂಡ ಈ ಒಂದು 51 I ವಿಧಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಇನ್ನೊಂದು 51 J ವಿಧಿ ಏನು ಹೇಳ್ತಂದ್ರೆ ರಾಷ್ಟ್ರವನ್ನು ಪ್ರತಿನಿಧಿಸಬೇಕು. ರಾಷ್ಟ್ರವನ್ನು ಪ್ರತಿನಿಧಿಸಬೇಕು. ಈ ರಾಷ್ಟ್ರವನ್ನು ಪ್ರತಿನಿಧಿಸಬೇಕು ಅಂದರೆ ನಮ್ಮ ದೇಶದ ಹೆಸರು ಉನ್ನತ ಮಟ್ಟದಲ್ಲಿ ಹೋಗಲು ಕೆಲವೊಂದು ಕೆಲಸಗಳು ನಮ್ಮ ದೇಶದ ನಾಗರಿಕರು ಮಾಡಬೇಕು. ಹಲವಾರು ಇಲಾಖೆಗಳಿವೆ. ಅದು ಕ್ರೀಡೆ ಇರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು, ಸೋಷಲ್ ವರ್ಕ್ ಇರ್ಬೋದು, ಅಥವಾ ಸ್ಪೋರ್ಟ್ಸ್ದಿಂದ ಆಗಿರ್ಬೋದು, ಅಥವಾ ನೀವು ಸಾಹಿತ್ಯಗಳ ಮುಖಾಂತರ ಆಗಿರ್ಬೋದು, ಸಾಮಾಜಿಕ ಸೇವೆ, ವಿಜ್ಞಾನಗಳ ಕ್ಷೇತ್ರದಲ್ಲಾಗಿರ್ಬೋದು, ಹಲವಾರು ಕ್ಷೇತ್ರಗಳಿಂದ ನಮ್ಮ ದೇಶದ ಹೆಸರು ಉನ್ನತ ಮಟ್ಟದಲ್ಲಿ ಒಯ್ಯುವಂಥ ಕೆಲಸ ನಮ್ಮ ದೇಶದ ನಾಗರಿಕರು ಮಾಡಬೇಕು ಅನ್ನುವುದು ಈ ಒಂದು 51 J ವಿಧಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಈ 51 K ವಿಧಿ ಭಾಳ ಇಂಪಾರ್ಟೆಂಟ್. ಡೈರೆಕ್ಟ್ ಕೇಳ್ಬೋದು. 51 K ವಿಧಿ ಏನು ಹೇಳ್ತಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡುವುದು ಪೋಷಕರ ಕರ್ತವ್ಯ. ಪೋಷಕರ ಕರ್ತವ್ಯ. 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಪೋಷಕರ ಕರ್ತವ್ಯ. ಇದು ಮೂಲ ಸಂವಿಧಾನದಲ್ಲಿ ಏನಿರಲಿಲ್ಲ. ಇದು 1976ರಲ್ಲಿ 10 ಮೂಲಭೂತ ಕರ್ತವ್ಯಗಳಿದು 42ನೇ ತಿದ್ದುಪಡಿ ಮುಖಾಂತರ. ಇದು ಒಂದೇ ವಿಧಿ ಏನು ಮಾಡಿದ್ದಾರೆ ಅಂದ್ರೆ ಇದು ಮೂಲಭೂತ ಹಕ್ಕುಗಳಲ್ಲಿ 21 A ವಿಧಿಯಲ್ಲಿ ಕೂಡ ಇರುವಂಥದ್ದು. 21 A ವಿಧಿಯಲ್ಲಿ ಶಿಕ್ಷಣದ ಬಗ್ಗೆ ಇದೆ. ಅದೇ ರೀತಿಯಾಗಿ ಇದು ಯಾವಾಗ ನಮ್ಮ ದೇಶದ ಮೂಲಭೂತ ಹಕ್ಕು ಮತ್ತು ಕರ್ತವ್ಯದಲ್ಲಿ ಯಾವಾಗ ಸೇರಿಸಿದ್ದಾರೆ ಅಂದ್ರೆ 2002 86ನೇ ಸಂವಿಧಾನದ ತಿದ್ದುಪಡಿ ಮಾಡಿ ಆವಾಗ ಸೇರಿಸಿದ್ದಾರೆ. ಇದು ಕೂಡ PSIಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 21 A ವಿಧಿಯಲ್ಲಿರ್ಬೋದು ಅಥವಾ ಮೂಲಭೂತ ಕರ್ತವ್ಯ 51 K ವಿಧಿಯಲ್ಲಿ ಎಷ್ಟನೇ ತಿದ್ದುಪಡಿ ಮುಖಾಂತರ ಸೇರಿಸಿದ್ದಾರೆ ಅಂತ ಕೇಳಿದರು. ಎಷ್ಟನೇ ಇಯರ್ ಕೇಳಿದರು? 2002 86ನೇ ಸಂವಿಧಾನದ ತಿದ್ದುಪಡಿ. ಇದು ಕೂಡ ಪ್ರಶ್ನೆ ಕ್ರಿಯೇಟ್ ಆಗಿದೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಕೂಡ ಕೇಳಿದ್ದಾರೆ. ಮತ್ತು ಈ ಒಂದು ವಿಧಿಗಳ ಮುಖಾಂತರ ಏನು ಕೇಳ್ಬೋದು ಅಂದ್ರೆ ಈ A ಅಥವಾ K ಅಂತ ಹಿಂಗೆ ಏನಿದೆ ಇದು ಮೂಲ ಸಂವಿಧಾನದಲ್ಲಿ ಇಲ್ಲಲ್ಲ, ನಂತರದಲ್ಲಿ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡಿದಾರಲ್ಲ ಆವಾಗ ಇಂಥ ಸ್ಪೆಲ್ಲಿಂಗ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಈ 21 A ವಿಧಿ ಏನು ಹೇಳ್ತಂದ್ರೆ ಶಿಕ್ಷಣದ ಬಗ್ಗೆ ಹೇಳ್ತದೆ. 1ನೇ ವಿಧಿ ಏನಂತಂದ್ರೆ ಅದು ಜೀವಿಸುವ ಹಕ್ಕು ಬಗ್ಗೆ ಇದೆ. ಹಾಗಾಗಿ ನಾವು 21 A ವಿಧಿ ಇರ್ಬೋದು ಅಥವಾ 51 K ವಿಧಿ ಇರ್ಬೋದು. ಇದು ಯಾವಾಗ ಜಾರಿಗೆ ಬಂದಿದೆ ಅಂದರೆ 2002 86ನೇ ತಿದ್ದುಪಡಿ. ಮತ್ತು ಈ 51 K ವಿಧಿ ಬಗ್ಗೆ ಮತ್ತೇನು ಕೇಳ್ಬೋದು ಅಂದರೆ ಯಾವ ಕಮಿಟಿಯ ಶಿಫಾರಸಿನ ಮೇರೆಗೆ ಜಾರಿಗೆ ಬಂದಿದೆ, ಯಾವ ಕಮಿಟಿಯ ರಿಕಮೆಂಡೇಶನ್ ಆಧಾರದ ಮೇಲೆ ಬಂದಿದೆ ಅಂದರೆ ಇದು ವರ್ಮಾ ಕಮಿಟಿಯ ಆಧಾರದ ಮೇಲೆ ಒಂದು ಶಿಫಾರಸಿನ ಮೇರೆಗೆ, ಈ ವರ್ಮಾ ಕಮಿಟಿಯ ಶಿಫಾರಸಿನ ಮೇರೆಗೆ ಜಾರಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಮೂಲಭೂತ ಕರ್ತವ್ಯದ ಬಗ್ಗೆ ಯಾವ್ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳಿದರೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮಗೆ ಈ ಒಂದು ವಿಡಿಯೋದಿಂದ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗಿದೆ. ಹಾಗಾಗಿ ಈ ಒಂದು ಮೂಲಭೂತ ಕರ್ತವ್ಯದಿಂದ
ನಿಮಗೆ ಮುಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಖಂಡಿತವಾಗಿ ಹೆಲ್ಪ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಲವಾರು ವಿಷಯಗಳ ಬಗ್ಗೆ, ಅದು ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರಲಿ, ಬೇರೆ ಯಾವುದೇ ವಿಷಯದ ಬಗ್ಗೆ ಇರಲಿ, ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ವಿಷಯಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಅನ್ನುವಂಥ ಹೇಳುತ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.